திருச்சிற்றம்பலம். ஓம் சிவா திருச்சிற்றம்பலம். ಆಶೀರ್ವಾದ ಅಂತ ಹೇಳಿದರೆ ಬಂದು ನಮಸ್ಕಾರ ಮಾಡಿದರೆ ಆಶೀರ್ವಾದ ಆಗುವುದಿಲ್ಲ. ಯಾವಾಗ ನಾನು ಹೇಳಿದ ಮಾತನ್ನೆಲ್ಲ ನೀವು ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅದೇ ರೀತಿ ನಡೆಯುತ್ತೀರೋ ಆವಾಗ ಆಶೀರ್ವಾದ ಎಂಬುದು ತನ್ನಿಂತಾನಾಗಿ ಆಗುವುದು. ಆಶೀರ್ವಾದ ಆಗಬೇಕಾದ್ರೆ 3 ಸೇರಬೇಕು ಮುಖ್ಯವಾಗಿ. ಇದು ತಿಳಿಯಲಿ. ಆ ಅಂತ ಹೇಳಿದರೆ ಅಮ್ಮ, ಶ್ರೀ ಅಂತ ಹೇಳಿದರೆ ಅಪ್ಪ, ವಾದ ಮಾಡಿ ಕೇಳುವುದು ಗುರು, ತಾಯಿ ತಂದೆ ಗುರು ಮೂವರು ಒಂದಾದರೆ ಆಶೀರ್ವಾದ ಪರಿಪೂರ್ಣತೆಯನ್ನು ಕಂಡುಕೊಳ್ಳುವುದು. ಒಂದು ವೇಳೆ ತಾಯಿ ಇಲ್ಲ ತಂದೆ ಇಲ್ಲ ಅಂತ ಹೇಳೋದು ಗುರುವಿನಲ್ಲಿ ತಾಯಿಯನ್ನು ತಂದೆಯನ್ನು ಕಂಡುಕೊಂಡು ಗುರುವಿನ ಸೇವೆಯನ್ನು ಮಾಡುವುದು. ಆಶೀರ್ವಾದ ಕೊಡುವುದಲ್ಲ, ದಯವಿಟ್ಟು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಆಶೀರ್ವಾದ 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 ಅಂತೇಳಿ ನಿಮ್ಮನ್ನು ನೀವು ಮೋಸ ಮಾಡ್ತಾ ಇದ್ದೀರಿ. ಇದು ಸತ್ಯ. ಆಶೀರ್ವಾದ ಪಡೆದುಕೊಳ್ಳುವುದು. ಒಬ್ಬ ಸ್ಟೂಡೆಂಟ್ ಅವ ಯಾವ ರೀತಿ ಬರೀತಾನೆ ಅಷ್ಟೇ ಅವರಿಗೆ ರ್ಯಾಂಕ್, ಅಂಕ ಅಲ್ವಾ, ಸಂಖ್ಯೆ 80, 90, 100 ಅಂತೆ. ಯಾಕೆ ಎಲ್ಲರಿಗೂ ಆಗೋದಿಲ್ಲ? ಅವನು ಕಷ್ಟಪಟ್ಟು ಓದಿ ಬರೆಯೋಕ್ಕಾಗ. ಹಾಗೆ ನೀವು ನಿಸ್ವಾರ್ಥ ಮನಸ್ಸಿನಿಂದ ಯಾವುದೇ ಅಪೇಕ್ಷೆಗಳಿಲ್ಲದೆ ಒಂದು ಗುರುವಿನ ಸೇವೆಯನ್ನು ಮಾಡುವಾಗ ಆಶೀರ್ವಾದ ಎಂಬುದು ತನ್ನಿಂತಾನಾಗಿ ನೀವು ಪಡೆದುಕೊಳ್ಳುವಂಥ ವಿಚಾರ ಆಶೀರ್ವಾದ. ನಿಮ್ಮೆಲ್ಲರ ಮೇಲೆ ಪ್ರೀತಿ ಉಂಟು, ನಿಮಗೆಲ್ಲರಿಗೂ ಏನು ಬೇಕೆಲ್ಲ ಕೊಟ್ಟಿದ್ದೇನೆ. ಅದೇ ನಿಮ್ಮ ನಿಮ್ಮ ನಂಬಿಕೆ ತಕ್ಕ ಹಾಗೆ ಸಾಧು ದರ್ಶನ, ಪಾಪ ವಿಮೋಚನ, ಒಂದೇ ಮಾತು. ನಿಮ್ಮ ನಿಮ್ಮ ನಂಬಿಕೆ. ನನಗೇನು ಯಾರು ತೋರಿಕೆ ಏನಿಲ್ಲ. ಸೂರ್ಯ ಬೆಳಕು ಕೊಡ್ತಾನೆ ಇದ್ದಾನೆ, ಒಳ್ಳೆಯವರಿಗೂ ಕೆಟ್ಟವರಿಗೂ ಎಲ್ಲ ಧರ್ಮದವರಿಗೂ ಸೂರ್ಯ ಬೆಳಕು ಕೊಡ್ತಾನೆ ಇದ್ದಾನೆ. ಅವ ಯಾರಿಗೂ ಭೇದ ಭಾವ ಮಾಡ್ತಿಲ್ಲ. ಆ ಸ್ಥಿತಿಯಲ್ಲಿರುವುದು ಯಾರು? ಎಲ್ಲ ಬಿಟ್ಟವರು, ಎಲ್ಲ ಬಿಟ್ಟ ಭಂಗಿ ನೆಟ್ಟ ಅಂತೇಳಿ ವಿಷಯ ಹೇಳೋದು. ಅರ್ಥ ಆಯ್ತಾ? ನಿಮ್ಮೆಲ್ಲರ ಮೇಲೆ ಪ್ರೀತಿ ಉಂಟು, ಎಲ್ಲರಿಗೂ ನಮಸ್ಕಾರ ಮಾಡಬೇಕು ಅಂತ ಆಸೆ ಉಂಟು. ನಾನು ಯಾವಾಗ ನಿಮ್ಮ ಹೃದಯದಲ್ಲಿದ್ದೆ ನೀವು ನಮಸ್ಕಾರ ಮಾಡಿದ್ದಾರೆ, ಹತ್ತಿರ ಬಂದು ನಮಸ್ಕಾರ ಮಾಡುವ ಅವಶ್ಯಕತೆ ಇಲ್ಲ. ಇಷ್ಟು ಹೇಳೋದು. ಮತ್ತೆ ನಿಮಗೆ ಬಿಟ್ಟು ಏನು ಬೇಕಾದರೂ ಮಾಡ್ಬೋದು. ಯುವರ್ ಚಾಯ್ಸ್. ಏನು ಬೇಕಾದರೂ ಮಾಡ್ಬೋದು, ನಿಮ್ಮ ಆಯ್ಕೆ. ಅಷ್ಟು ಫ್ರೀಯಾಗಿರ್ಬೋದು. ಯಾವುದು ಮಡಿ ಮೈಲಿಗೆ ಅದು ಇದು ಯಾವುದಿಲ್ಲ ಇವರಿಗೆ. ಪಂಚಭೂತಗಳಿಗೆ ಮಡಿ ಮೈಲಿಗಿದ್ದರೆ ನನಗೂ ಮೈಲಿಗೆ ಉಂಟು. ಪಂಚಭೂತಗಳಿಗೆ ಮಡಿ ಮೈಲಿಗೆ ಇಲ್ಲ, ಮತ್ತು ನನಗೆ ಇರ್ತದಕ್ಕೆ ಮಡಿ ಮೈಲಿಗೆ. ಭೂಮಿ ಮೇಲೆ ನಡೆಯುವಾಗ ಅಹಂಕಾರ. ನಾಳೆ ನಾನು ಭೂಮಿಯ ಒಳಗೆ ಹೋಗ್ತೇನೆ ಎಂಬ ಸತ್ಯ ತಿಳಿದು ಭೂಮಿ ಮೇಲೆ ನಡೀಬೇಕು ಪ್ರತಿಯೊಬ್ಬ. ಇದು ಆಧ್ಯಾತ್ಮಿಕ, ಇದು ಸನಾತನ ಧರ್ಮ. ಭೂಮಿ ಮೇಲೆ ಇರುವಾಗ ನಾವು ತಿಳ್ಕೊಳ್ಬೇಕು, ನಾವು ಭೂಮಿಯ ಒಳಗೆ ಹೋಗ್ತೇವೆ ಒಂದು ದಿನ, ಕೂತು ಬೂದಿ ಆಗ್ತೇವೆ. ಏನಿಲ್ಲ, ಶ್ವಾಸ ಇರುವವರೆಗೆ ಮಾತ್ರ. ಈ ಶ್ವಾಸ ಇರುವವರೆಗೆ ಮಾತ್ರ ಎಲ್ಲವೂ. ಆಗ ಶ್ವಾಸ ಇರುವಾಗ ಕೂಡಿದಷ್ಟು ಒಳ್ಳೆಯದು ಮಾಡಿ, ಕೂಡಿದಷ್ಟು ಒಳ್ಳೆಯದನ್ನು ನೆನೆಸಿ. ನಾಳೆ ಸತ್ತೋದ್ರೆ ಏನು ಮಾಡುವುದು? ಯಾಕೆ? ಯಾರು ಬರ್ತಾರೆ ಒಟ್ಟಿಗೆ? ನೀವು ಮಾಡಿದ ಒಳ್ಳೆಯದು ಮಾತ್ರ ಬರೋದು, ನೀವು ಮಾಡಿದ ಕೆಟ್ಟದ್ದು ಮಾತ್ರ ಬರೋದು. ಅದೇ ಪಾಪ ಪುಣ್ಯಗಳಾಗಿ ಕರ್ಮಋಣವಾಗಿ ಜನ್ಮವಾಗಿ ಮನುಷ್ಯರಾಗಿ ಹುಟ್ಟಿದ್ದೇವೆ. ಈ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ, ಪವಿತ್ರ ಜನ್ಮ. ಈ ಜನ್ಮದಲ್ಲಿ ಏನೋ ಒಂದು ಪುಣ್ಯವನ್ನು ಸಂಪಾದನೆ ಮಾಡಿ ಹೋಗುವ ಅಂತ ಹೇಳ್ತೀವಿ ಅಷ್ಟೇ. ಫೈನಲ್. ಮನುಷ್ಯ ಜನ್ಮವನ್ನು ಕೆಡಿಸಬೇಕು. ಈ ಕ್ಷಣ ನಿಮ್ಮದು, ಸಂತೋಷವಾಗಬೇಕು, ಧೈರ್ಯದಿಂದ. ನಿಮ್ಮ ಆತ್ಮಸಾಕ್ಷಿಗೆ ದ್ರೋಹ ಮಾಡಬೇಕು, ನಿಮ್ಮ ಆತ್ಮಕ್ಕೆ ದ್ರೋಹ ಮಾಡಬೇಕು. ದ್ರೋಹ ಮಾಡದೆ ಜೀವನವನ್ನು ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಉಳಿತಾಗಲಿ, ಎಲ್ಲರ ಪ್ರಾರ್ಥನೆ ನೆರವೇರಲಿ, ಅವರವರ ಸತ್ಯದಂತೆ, ಅವರವರ ಶುದ್ಧ ಮನಸ್ಸಿನಂತೆ. ತಿರುಚಿತ್ರಂಬಲ. ಗುರುವೇ ಶರಣ, ಸದ್ಗುರುವೇ ಶರಣ, ಮಹಾಗುರುವೇ ಶರಣ, ಆದಿಗುರುವೇ ಶರಣ. ತಿರುಚಿತ್ರಂಬಲ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.